ಅವ ಮಾತ್ರ ಖರೆ ಗಂಡ ಗಬ್ರು ರೀ ಅವ. ನಮ್ಮ ಊರಾಗ ಹುಟ್ಟ್ಯಾನ ನೋಡ್ರಿ ಮಂದಿ. ಗಂಡ ಹೆಂಡತಿ ಅಡ್ಡು ಕಳ್ತನ ಮಾಡ್ತಾವ್ರಿ, ಕೆಟ್ಟ ಕಳ್ಳ. ನಮ್ಮ ಊರಾಗ ದೊಡ್ಡ ಕಳ್ಳ. ಅವ ಮಾತ್ರ ಬೀರ್ ದೇವ್ರಿಗಿಂತ ಬಿರುಸು ಹುಟ್ಟ್ಯಾನ್ರಿ. ವಿಚಿತ್ರ ನೋಡ್ರಿ, ಇಂಥ ಕಾಲದೊಳಗೆ ಬೀರ್ ದೇವ್ರಿಗಿಂತ ಬಿರುಸು ಹುಟ್ಟಬೇಕಲ್ರಿ. ಅವು ಗಂಡ ಹೆಂಡತಿ ಎರಡೂ ಕೂಡಿ ಮಕ್ಕೊಂಡಾಗ ಮಾತಾಡ್ಯಾವ್ರಿ ಕಳ್ರು. ಏನ್ರಿ ಬರೇ ಕಳ್ತಾನೆ ಮಾಡೋದಾಯ್ತು, ಸುಖ ಅಂತ ಹೊಟ್ಟೆ ಇಲ್ಲ, ಎಟ್ಟರೆ ಕಳ್ತಾನ ಮಾಡೋದ್ರಿ. ನಾ ಹೆಂಗಿದ್ದು 6 ತಿಂಗಳು ಗರ್ಭವತಿ ಇದ್ದೀನಿ ರೀ. ಒಂದು ವೇಳೆ ನಮಗೆ ಒಂದು ಗಂಡಸ ಮಗ ಸರ್ ದೇವ್ರು ಕೊಟ್ಟಂದ್ರೆ ಅವನಿಗೆ ಕಳ್ತಾನ ಕಲ್ಸಂಬ್ಯಾಡ್ರಿ ಅಂದಳಕ್ಕೆ ಹೆಣ್ತಿ. ಆಯ್ತಲ್ಲ, ಏನು ಮಾಡೋಣ, ಡಾಕ್ಟರ್ ಮಾಡೋಣ, ಏನು ಇಂಜಿನಿಯರ್ ಮಾಡೋಣ ಒಂದು, ಇಲ್ಲ ಇಂಜಿನಿಯರ್ ಬೇಡ ವಕೀಲ ಮಾಡೋಣ ಅಂದಳಕ್ಕೆ. ವಕೀಲ ಆಯ್ತು ಏನ್ರಿ ಮಾಡೋಣ ಅಂತೇಳಿ ಮಕ್ಕೊಂಡು ಮುಂದೆ 9 ತಿಂಗಳು ಮುಗಿಯಾನ ಹುಟ್ಟುತ್ತಿರಪ್ಪ. ಅದು ಮೊನ್ನೆ ಹುಟ್ಟ್ಯದ, ಏನೋ ಆದದ ನಮ್ಮ ಊರಾಗ ಒಂದು 2 ವರ್ಷದಿಂದ ಅದು ಹುಟ್ಟ್ಯದ್ರಿ. ಅದು ಬೀರ್ ದೇವ್ರಿಗಿಂತ ಬಿರ್ಸೋದು. ಆಯಿತು, 9 ತಿಂಗಳು ಮುಗೀತು. ಸೂರಾವತಿ ಹ್ಯಾಂಗೆ ಬೈಕ್ ಬುತ್ತಿಗೆ ಅವು ಏನು ಹೆರಿಗೆ ಬ್ಯಾನಿ ಎದ್ದು ಹಂಗೆ ಇಕ್ಕಿಗೂ ಬ್ಯಾನಿ ಎದ್ದು. ಆ ಸೂರಾವತಿ ಸೂಲಿಗಿತ್ತಿ ಸುಬ್ಬ ಹ್ಯಾಂಗೆ ಬಂದಿರು, ನಡೆ ಹಿಡಿ ನಾಗಾವ್ ಹ್ಯಾಂಗೆ ಬಂದಿರು. ಈ ನಮ್ಮ ಊರಾನ 2 ನಾಗಾವ್ಗಳು ಹೋಗ್ಯಾವ್ರಿ. ಅಲ್ಲಿ 2 ನಾಗಾವ್ಗಳು ಇವು ಬಾಣಿತನ ಮಾಡ್ಕೊಳಕ್ಕೆ ಹೋಗ್ಯಾವ. ಹೋಗಿ ಬಾಣತನ ಮಾಡ್ಕೊಂಡು ಬಾಣಿತನ ಐತಿ. ಅವರು ಇಬ್ಬರು ಮಾತಾಡ್ದಂಗೆ ಮನ್ನಗಂಡು ಗಂಡು ಖುಷಿ ಐತಿ, ಗಂಡು ಖುಷಿ. ಅದು ಹುಟ್ಟ್ಯಾದ್ರಿ, ಹುಟ್ಟು ಹೊತ್ನ್ಯಾಗ ಮುಟ್ಗಿ ಕಟ್ಕೊಂಡು ಹುಟ್ಟ್ಯಾದ್ರಿ. ಅದು ಮುಟ್ಗಿ ಯಾವ ಅವು ಕೂಸುಗಳು ಬರೋ ಹುಟ್ಟು ಹೊತ್ನ್ಯಾಗ ಮುಟ್ಗಿ ಕಟ್ಟಿ ಹುಟ್ಟದಾವತ್ತು. ಹೌದ್ರಿ, ನಾವು ನೋಡಿಲ್ಲ. ಮುಟ್ಗಿ ಕಟ್ಟಿ ಹುಟ್ಟತಾವತ್ತು, ಮುಟ್ಗಿ ಕಟ್ಕೊಂಡೇ ಬರ್ತಾವ. ಅದು ಮುಟ್ಗಿ ಕಟ್ಟ್ಯಾವ 2 ಹೆಣ್ಮಕ್ಳು ಕೂಡಿ ಕೂಸು ಮುಟ್ಗಿ ಕಟ್ಕೊಂಡು ಬಂದದ. ಅದು ಬಿಚ್ಚ ಕೊಡಿ ಅಂತೇಳಿ 2 ಹೆಣ್ಮಕ್ಳು ಕೂಡಿ ಮುಟ್ಗಿ ಬಿಚ್ಚಲಕತ್ತಾರೆ, ಹೊಟ್ಟೆ ಬಿಚ್ಚಲ್ದ್ರಿ. ಅದು ಆವಾಗೆ ಹುಟ್ಟ್ಯಾದ್ರಿ. ಬೀರ್ ದೇವ್ರು ಬಿರ್ಸತ್ತೀರೋ ಯಾವ ಬಿರ್ಸತ್ತೀರಿ? ಯಾರು ಬಿರ್ಸತ್ತೀರಿ? ಯಾರು ಬಿರ್ಸವ? ಮಾಸ್ತರ್ ಫೋನಾಗ ಬಿಜಿ ಆಗ್ಯಾನ ನೋಡ್ರಿ. ಇವನೇ ಬಿರ್ಸಿಲ್ರಿ. ಈ ತಾಕತ್ತಿದ್ದ ಹೆಣ್ಮಕ್ಳು ಬಿಚ್ಚತಾವ, ಹೊಟ್ಟೆ ಮುಟ್ಗಿನೇ ಬಿಚ್ಚಲ್ದು ಹುಡುಗ. ಮತ್ತು ಬೀರ್ ದೇವ್ರಿಗಿಂತ ಬಿರ್ಸಲ್ಲ ಇವ, ಭಾರಿ ಬಿರ್ಸು. ಬಟ್ಟೆ ಬಿಚ್ಚಾರ ಬಿಚ್ಚಿ ನಿಮ್ಗೆ ಹೇಳ್ತೇನೆ ರೀ. ಮುಟ್ಗಿ ತೆಗದ್ರಿ, ಹಿಂಗೆ ಬಿಚ್ಚಿದ್ರು ಕೈಯಾಗ ಬಂಗಾರ ಉಂಗುರ ಇತ್ರಿ. ನೋಡ್ರಿ ಎಂಥ ಪವಾಡ. ಕೈಯಾಗ ಬಂಗಾರ ಉಂಗುರ ಅವಾಗ ಹುಟ್ಟ್ಯದ. ಎಲ್ಲಿದ್ದಿತ್ತಂದ್ರಿ ಬಂಗಾರ ಉಂಗುರ? ಅವೇನು ಬಾಣ್ತಾನ ಮಾಡ್ಕೊಳಕ್ಕೆ ಬಂದೇವಲ್ಲ, ಅವ್ರ ಕೈಯಂದೆ ಕಳುವು ಮಾಡಿತ್ತದು. ಹಿಂಗೆ ತೊಗೊಂಡಾರಲ್ಲ, ಹುಟ್ಟುತ್ತನೇ ಹಿಂಗೆ ಜೊಕ್ಕೊಂಡೇ ಬಿಟ್ಟದ. ಏನು ಮಾಡೋರು? ಡಾಕ್ಟ್ರ, ವಕೀಲ, ಏನು ಫೌಜ್ದಾರ್ ಮಾಡ್ತೀರಿ ಹೇಳ್ರಿ? ಏನು ಮಾಡೋರು ಇಂಥವು ಹುಟ್ಟುದು ಅಂದ್ರೆ? ಯಾಕೆ ಇಷ್ಟು ಒತ್ತಿ ಹೇಳ್ತೀನಿ ಅಂದ್ರೆ, ಮೊದಲ ನಾವು ಹಂಗಿರಬೇಕು, ತಂದೆ ತಾಯಿಗಳು ಬೇಕಂಗ. ಹಂಗೆ ಇಲ್ಲಿ ಇವು ಕಳ್ಳರ ಮಕ್ಕಳು ಕಳ್ಳಿ ಆತವಲ್ಲ, ಹಿಂಗೆ ಇಲ್ಲಿ ಸಾತ್ವಿ ಶಿರೋಮಣಿಯಾಗಿರುವಂಥ ಸೂರಾವತಿ ಪರಮಾತ್ಮನ ಭಕ್ತನಾಗಿರುವಂಥ ಭರಮದೇವರ ಹೊಟ್ಟಿಲೆ ಸದ್ಗುರು ಬೀರದೇವರ ಹೊಟ್ಟೆ ಒಳಗಿರ್ಲಿಕ್ಕಾಗಿ ಈ ಸೂಲುಗಿತ್ತಿಗೆ ಒಬ್ಬಕ್ಕಿಗೆ ಸೊಂಟ ಮುರಿದ, ಒಬ್ಬಕ್ಕಿಗೆ ಹಲ್ಲು ಮುರಿದು ಬೀರದೇವರ ಸೂರ್ಯ ಉದಯ ಕಾಲಕ್ಕ ಈ ಭೂಮಿಗೆ ಬೆಳಕು ಕೊಡುವುದರ ಜೊತೆಗೆ ಹುಟ್ಟಿ ಬಂದ ನಮ್ಮ ಚರಿತ್ರೆ ನಾಯಕ ಸದ್ಗುರು ಬೀರದೇವರ. ಸದ್ಗುರು ಬೀರಲಿಂಗೇಶ್ವರ ಮಹಾರಾಜ್ ಕಿ, ಸದ್ಗುರು ಚಟ್ಟಿಂಗರಾಯ ಮಹಾರಾಜ್ ಕಿ. ಅದು ಯಾಕ್ರಿ ಬಂದಾಗ್ಯದೇನ್ರಿ? ಬೀರದೇವರ ಹುಟ್ಟಿ ಬಂದ ಮನಿತಾನದೊಳಗ ಎಲ್ಲಿಲ್ಲದ ಸಂತೋಷ, ಎಲ್ಲ ಕಡೆ ಸುದ್ದಿ ಹಬ್ಬ್ಯದ. ಎಲ್ಲ ಕಡೆ ಸೂರಾವತಿಗೆ ಗಂಡ ಮಗು ಹುಟ್ಟಿ ಬಂದ. ಎಷ್ಟು ಸುಂದರ ಮಗು ಅಂದ್ರೆ ಅಂಗೈ ಪದ್ಮ, ಅಂಗಾಲಿಗೆ ಪದ್ಮ, ಬಂಗಾರದ ಜಡಿ, 22 ಕಳಿ, 32 ಬಣ್ಣ. ಹೌದಿಲ್ರಿ? ಹಿಂಗೆಲ್ಲ ವರ್ಣ. ಅಂಗೈ ಪದ್ಮ, ಅಂಗಾಲಿಗೆ ಪದ್ಮ ಹುಟ್ಟುತ್ತಲೇನಿರಿ. ಅಂಗೈಗೆ ಪದ್ಮ, ಅಂಗಾಲಿಗೆ ಪದ್ಮ, 22 ಕಳಿ,
32 ಬಣ್ಣ ಬಂಗಾರ ಜಡಿಯಿದ್ದು ಭೀರದೇವನಿಗೆ. ಅಂಥ ಅವತಾರ ಭೀರದೇವರದು ಅಂದ ಚಂದನಗಿರಿ ಪಟ್ಟಣದೊಳಗಾಯಿತು. ಊರಿನ ಜನರಿಗೆಲ್ಲ ಸಂತೋಷ, ಮನಿತಾನದವರಿಗೆಲ್ಲ ಸಂತೋಷ. ಹಿಂಗೆ ಮಾಡಿ ಭೀರದೇವರಿಗೆ 13 ದಿವಸದ ತೊಟ್ಟಲ ಕಾರ್ಯಕ್ರಮ ಅಂದ ಚಂದನಗಿರಿ ಪಟ್ಟಣದೊಳಗೆ ಆ ಜನರ ಸಮ್ಮುಖದೊಳಗೆ ಪರಮಾತ್ಮನಿಗೆ ತೊಟ್ಟಲ ಕಾರ್ಯಕ್ರಮ ಅಂದ ಮಾಡಿದರು. ಆ ಸಂದರ್ಭ ನನಗೂ ಕೂಡ ಇಂಥ ಪುಣ್ಯಾತ್ಮನ ಚರಿತ್ರೆ ಒಳಗೆ ಹೇಳುವಂಥ ಅವಕಾಶ. ಇವತ್ತು ಆ ತೊಟ್ಟಲ ಕಾರ್ಯಕ್ರಮದೊಳಗೆ ನಾವು 3 ಜನ ಗವಾಯಿ ಮತ್ತು ತಬಲವಾದಕರು ನಾವು ಕೂಡಿಕೊಂಡು, ಊರಿನ ಹಿರಿಯರ ಪ್ರಮುಖರೆಲ್ಲರೂ ಕೂಡಿಕೊಂಡು, ಎಲ್ಲ ಮಹಾನುಭಾವರು ಕೂಡಿಕೊಂಡು, ನನ್ನ ತಾಯಿಂದರೆಲ್ಲರೂ ಕೂಡಿಕೊಂಡು ಇವತ್ತು ಭೀರದೇವರಿಗೆ ಇವತ್ತಿನ ಈ ಪುರಾಣದೊಳಗೆ ತೊಟ್ಟಲ ಕಾರ್ಯಕ್ರಮ ನಡೀತದ. ಗವಾಯಿಗಳು ಈ ನಮ್ಮ ಸಿದ್ಧಾಟಿಗಳೊಳಗೆ ಪಾಪ ಅವರಿಗೆ ಮಧ್ಯದೊಳಗೆ ಬಾಯಿ ಹಾಕ್ಲಿಕ್ಕೆ ಚಾನ್ಸ್ ಇಲ್ರಿ. ನಮ್ಮ ಸಿದ್ಧಾಟಿಗೆ ಹಿಂಗೆ, ಯಾಕಂದ್ರೆ ಬೇರೆ ಬೇರೆ ಪುರಾಣ ಇದ್ರೆ ಮಧ್ಯದೊಳಗೆ ಹಾಡ್ಲಿಕ್ಕೆ